ಚಿಕ್ಕೋಡಿಯಲ್ಲಿ ಎದೆ ಜಲ್ಲೆನಿಸುವಂತಹ ಒಂದು ದೃಶ್ಯ ಕಂಡು ಬಂದಿದೆ. ಬಡತನ ಒಂದು ಕರಾಳ ಮುಖಕ್ಕೆ ಈಗ ಸಾಕ್ಷಿಯಾಗಿದೆ ಒಂದು ಚಿಕ್ಕೋಡಿಯ ಘಟನೆ. ನೋಡಿ, ಹೊಟ್ಟೆಪಾಡಿಗಾಗಿ ಹೆಂಡತಿಯನ್ನೇ ಎತ್ತಾಗಿ ಮಾಡಿಕೊಂಡಿರುವಂಥದ್ದು ಆಘಾತಕಾರಿ ಘಟನೆ ಇದು. ಚಿಕ್ಕೋಡಿಯಲ್ಲಿ ಎದೆ ಜಲ್ಲೆನಿಸುವಂತಹ ದೃಶ್ಯ ಇದು. ಅಂದರೆ ಬಡತನದ ಕರಾಳ ಮುಖಕ್ಕೆ ಈ ಒಂದು ಘಟನೆ ಏನಿದೆ ಅದು ಸಾಕ್ಷಿ ಆಗ್ತಾ ಇದೆ. ಚಿಕ್ಕೋಡಿಯ ಘಟನೆ ಹೊಟ್ಟೆಪಾಡಿಗಾಗಿ ಹೆಂಡತಿಯ ಈಗ ಎತ್ತಾದಂತಹ ಆಘಾತಕಾರಿ ಘಟನೆ ನಡೆದಿದೆ. ಈ ದೃಶ್ಯ ಒಮ್ಮೆ ನೋಡಿದ್ರೆ ಕಣ್ಣೀರು ಬರೋದಂತೂ ಇಲ್ಲಿ ಪಕ್ಕ. ಅಂದರೆ ಆ ಮಟ್ಟಿಗೆ ಆ ದೃಶ್ಯ ಇದೆ. ಟ್ರ್ಯಾಕ್ಟರ್ ಬಾಡಿಗೆ ತರಲು ಹಣ ಇಲ್ಲ, ನೊಗ ಹೊತ್ತಂತಹ ಹೆಂಡತಿ ಎತ್ತಿನ ಸ್ಥಾನದಲ್ಲಿ ನಿಂತು ನೊಗ ಹೊತ್ತು ಈಗ ಪತ್ನಿ ಕವಿತಾ ಕೆಲಸವನ್ನ ಮಾಡಿದ್ದಾರೆ. ಬರೋಬ್ಬರಿ 3 ಎಕರೆ ಹೊಲವನ್ನ ಹದ ಮಾಡಿದಂತಹ ದಂಪತಿ. ಅಂದರೆ ಟ್ರ್ಯಾಕ್ಟರನ್ನ ತರಲು ಇಲ್ಲಿ ದುಡ್ಡಿಲ್ಲ, ಹಾಗಾಗಿ ಕೆಲಸ ಮಾಡ್ತಿರುವಂಥದ್ದು. ಇದು ರೈತ ದಂಪತಿ ಕೇದಾರಿ ನಾಯಕ ಹಾಗೂ ಪತ್ನಿ ಕವಿತಾ ಅವರ ಸ್ಥಿತಿ. ಗಂಡ ನೇಗಿಲು ಹಿಡಿದ್ರೆ ಎತ್ತಿನಂತೆ ನೊಗ ಎಳೆದಂತಹ ಹೆಂಡತಿ. ರೈತನಿಗೆ ಸಿಗಬೇಕಾದಂತಹ ಸೌಲಭ್ಯಗಳು ಎಲ್ಲಿಗೆ ಹೋದವು ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡುತ್ತೆ. ಸರ್ಕಾರದ ಯೋಜನೆಗಳು ಬರೀ ಕಾಗದಕ್ಕಷ್ಟೇ ಸೀಮಿತವಾಗ್ತಾ ಇದ್ವಾ, ಇಲ್ಲಿ ಯಾವುದು ಕಾರ್ಯರೂಪಕ್ಕೆ ಬರ್ತಾ ಇಲ್ವಾ ಅಂತ ದೃಶ್ಯ ನೋಡಿ ಸರ್ಕಾರಕ್ಕೆ ಹಿಡಿ ಶಾಪವನ್ನ ಹಾಕ್ತಿದ್ದಾರೆ ಸಾರ್ವಜನಿಕರು. ಚಿಕ್ಕೋಡಿಯ ಈ ಒಂದು ಘಟನೆ ಮನ ಕಲಕುವಂತಿದೆ. ನೋಡಿ, ಈ ದೃಶ್ಯ ನೋಡಿದ್ರೆ ಇದೆ ಜಲ್ಲನ್ಸುತ್ತೆ. ಅಂದ್ರೆ ಹೊಟ್ಟೆಪಾಡಿಗಾಗಿ ಹೆಂಡತಿ ಎತ್ತಾಗಿರುವಂಥದ್ದು. ಏನ್ ಮಾಡೋದು, ಉಳಿಮೆ ಮಾಡಲೇಬೇಕು, ಬೆಳಿಲೇಬೇಕು, ದುಡ್ಡಿಲ್ಲ. ನೋಡಿ, ಹಾಗಾಗಿಯೇ ನೋಡಿ ದೃಶ್ಯ ನೋಡ್ತಿದ್ರೆ ನೀವು ನಿಜಕ್ಕೂ ಬೇಸರ ಆಗುತ್ತೆ. ಸರ್ಕಾರ ಏನು ಮಾಡ್ತಾ ಇದೆ, ರೈತರಿಗೆ ಸೌಲಭ್ಯಗಳು ಯಾಕೆ ಸಿಗ್ತಾ ಇಲ್ಲ? ಅಲ್ಲಿ ಟ್ರ್ಯಾಕ್ಟರನ್ನು ತರಲು ದುಡ್ಡಿಲ್ಲ ಉಳುಮೆ ಮಾಡಲು, ಹಾಗಾಗಿಯೇ ಇಲ್ಲಿ ಹೆಂಡತಿಯೇ ಎತ್ತಾಗಿರುವಂಥದ್ದು. ನೀವು ನೋಡ್ತಾ ಇರಬಹುದು ದೃಶ್ಯ. ನಿಜಕ್ಕೂ ಬೇಸರ ಆಗುತ್ತೆ ದೃಶ್ಯವನ್ನು ನೋಡಿದ್ರೆ. ಭೂಮಿಯನ್ನು ಹದ ಮಾಡಬೇಕು, ಏನು ಮಾಡೋದು, ದುಡ್ಡಿಲ್ಲ. ಹಾಗಾಗಿಯೇ ಈ ರೀತಿ ಗಂಡ ಹೆಂಡತಿ ಇಬ್ಬರೂ ಸೇರಿಕೊಂಡು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ನೇಗಿಲನ್ನು ಹಿಡಿದು ಹೆಂಡತಿ ಎತ್ತಿನ ರೀತಿಯಲ್ಲಿ ಕೆಲಸ ಮಾಡ್ತಿದ್ರೆ ಗಂಡ ನೇಗಿಲನ್ನು ಉಳುಮೆ ಮಾಡ್ತಾ ಇರುವಂಥದ್ದು. ಅಂದರೆ ಎತ್ತು ತರಲು ಕೂಡ ದುಡ್ಡಿಲ್ಲ, ಟ್ರ್ಯಾಕ್ಟರನ್ನು ತರಲು ಕೂಡ ದುಡ್ಡಿಲ್ಲ. ಏನಾಗ್ತಿದೆ ಇಲ್ಲಿ? ಅಂದರೆ ಸರ್ಕಾರದ ಸವಲತ್ತುಗಳು ಯಾರಿಗೆ ಸಿಗ್ತಾ ಇದೆ? ಇಂತಹ ರೈತರಿಗೆ ಸರ್ಕಾರದ ಸವಲತ್ತುಗಳು ಸಿಗಬೇಕು, ಆದರೆ ಇಲ್ಲಿ ಸಿಗ್ತಾ ಇಲ್ಲ. ಅಂದರೆ ಸರ್ಕಾರದ ಸವಲತ್ತುಗಳು ಬರೀ ಹೆಸರಿಗೆ ಮಾತ್ರ, ನಾವಕ್ಕೆ ಮಾತ್ರ ಇದೆಯಾ ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡುತ್ತೆ. ಇದನ್ನು ನೋಡಿದವರು ನಿಜಕ್ಕೂ ಬೇಸರ ಆಗುವಂಥದ್ದು. ಇದನ್ನು ನೋಡಿದಂತಹ ಸಾರ್ವಜನಿಕರು ಸರ್ಕಾರದ ವಿರುದ್ಧ ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. ಸಂಬಂಧಪಟ್ಟಂತಹ ಅಧಿಕಾರಿಗಳ ವಿರುದ್ಧವಾಗಿ ಆಕ್ರೋಶ ಹೊರ ಹಾಕ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಈ ರೈತರಿಗೆ ಏನು ಸವಲತ್ತು ಸಿಗಬೇಕು ಅದು ಸಿಗಬೇಕಾಗಿದೆ. ನೋಡಿ, ಗಂಡ ಹೆಂಡತಿ ಇಬ್ಬರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಹೊಟ್ಟೆಪಾಡಿಗೆ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಾದಂತಹ ಪರಿಸ್ಥಿತಿ. ದುಡ್ಡಿಲ್ಲ, ಟ್ರ್ಯಾಕ್ಟರ್ ತರಲು ದುಡ್ಡಿಲ್ಲ, ಎತ್ತುಗಳನ್ನು ತರಲು ದುಡ್ಡಿಲ್ಲ ಅವರಿಗೆ. ಇನ್ನೇನು ಮಾಡೋಕ್ಕಾಗುತ್ತೆ? ಹಾಗಾಗಿ ಹೆಂಡತಿಯೇ ಇಲ್ಲಿ ಎತ್ತಾಗ್ಬಿಟ್ಟಿರುವಂಥದ್ದು, ಉಳುಮೆ ಮಾಡ್ತಾ ಇರುವಂಥದ್ದು. 3 ಎಕರೆ ಹೊಲದಲ್ಲಿ ಉಳುಮೆ ಮಾಡ್ತಿದ್ದಾರೆ ಅವರು. ಅಂದರೆ ಅವರ ಪರಿಸ್ಥಿತಿ ಯಾವ ಮಟ್ಟಿಗಿದೆ ಅಂತ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸರ್ಕಾರ ಹೇಳುತ್ತೆ ರೈತರ ಪರವಾಗಿ ನಾವು ಇರ್ತೀವಿ, ರೈತರಿಗೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ, ಅವರ ಕಷ್ಟಕ್ಕೆ ನಾವು ನಿಲ್ತೀವಿ ಅಂತ. ಇಲ್ಲಿ ಯಾವುದು ಕಾಣಿಸ್ತಾ ಇಲ್ಲ. ಅಂದರೆ ರೈತರಿಗೆ ಕೊಡಬೇಕಾದಂತಹ ಒಂದು ಸವಲತ್ತುಗಳು ಇಲ್ಲಿಲ್ಲ. ಅವರಿಗೆ ಉಳುಮೆ ಮಾಡಲು ದುಡ್ಡಿಲ್ಲ, ಅಂದರೆ ಟ್ರ್ಯಾಕ್ಟರನ್ನು ತರಲು ದುಡ್ಡಿಲ್ಲ. ಈಗ ಅವರೇ ಅಂದರೆ ಹೆಂಡತಿಯಲ್ಲಿ ಎತ್ತಾಗಿ ಗಂಡನಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಇನ್ನು ಈ ಬಗ್ಗೆ ದಂಪತಿ ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡೋಣ. ಮೈಲ್ರಿ ಏನಿಲ್ರಿ, ರೈತಗೆ ಬೈಲ್ ಉಸ್ಕ ಐತ್ರಿ, ಎತ್ಕೋ ಇಲ್ಲ, ಟ್ಯಾಕ್ಟರ್ ಇಲ್ರಿ, ನಾನು ಹೊಲ್ದಾಗ ಏನು ಬೈವತ್ರಿ, ಭಾಳ ಸುಗಿದೈತ್ರಿ, ಸ್ವಲ್ಪ ಉಸ್ಕಾನ್ ಐತ್ರಿ. ಏನ್ರಿ ಜರ ಉಸ್ಕಾನ್ ಆಗೈತೆ ಬಹುತ್ರಿ. ಲೋನ್ ಮಾಡಿದೇವೆ ರೀ, ಬೈಯೊಂದಿಲ್ಲ. ಲಾಗೋಡ್ ಸಮಸ್ಯೆ, ಎತ್ಕೋ ಸಮಸ್ಯೆ, ಟ್ಯಾಕ್ಟರ್ ಸಮಸ್ಯೆ ರೀ. ಕೈಲಿ ಮಾಡೋದ್ರಲ್ಲ, ಗಂಡ ಹೆಂಡತಿ ಕೈಲಿ ಜಾಗ ಅದಾವ್ರಿ ಸರ್. ಯಾರು ಸರ್ಕಾರದಿಂದ ಏನು ಮಾಡಿಲ್ಲ ಸರ್. ಎಷ್ಟಕ್ಕೆ ಹೊಲ್ದಾಗ 3 ಎಕರೆ ಹೊಲ ಐತ್ರಿ. 3 ಎಕರೆ ಹೊಲ್ದಾಗ ನಾವು ದುಡ್ತೇವೆ ರೀ. ಏನು ಗೌರ್ಮೆಂಟ್ ಏನು ಕೊಟ್ಟಿಲ್ಲ, ಏನು ಇಲ್ರಿ. ಕಬ್ಬು ಐತ್ರಿ, ಮೆಣಸಿನ್ಕಾಯಿ ಅದಾವ ರೀ, ಗೊಮ್ಮಕಾಯಿ, ಗೊಂಜಾ ಐತ್ರಿ. ಈ ಭಾಗದಾಗ ಮಳೆ ಆಗಿಲ್ರಿ? ಇಲ್ರಿ ಮೈ ಸರ್. ಒಟ್ಟು ನೀವು ಹೊಲ್ದಾಗ ದಗದ ಮಾಡ್ಬೇಕು. ಹೊಲ್ದಾಗ ದಗದ ಮಾಡಿ ಮೈ ಬೇಕು ರೀ. ಮೈ ಬೇಕಾದ್ರೆ ಅಲ್ಲಿ ಗೊಬ್ಬರ ಭಾಳ ಬಿಟ್ಟು ಐತ್ರಿ.
2,000 ಮುಂದೆ ಉಳ್ತಿಲ್ಲ ಆಗೈತ್ರಿ. ಏನು ಮಾಡೋದು ರೈತ? ಸಾಲ ಮಾಡಿ ಬೆಳೆ ಮಾಡಿದೆವು, ಅದಕ್ಕೂ ಮಳೆ ಸಾಕಾಗಾನಿಲ್ರಿ. ಅದಕ್ಕೆ ಗಾನಿ ಬಂದಿತ್ರಿ. ಈಗ ನಾವು ಟ್ಯಾಕ್ಟ್ರ್ ಸಿಗಾನಿಲ್ರಿ. ನಾವು ಗಂಡ ಹೆಂಡ್ತಿನ ಹೊಡ್ಯಾತೀವ್ರಿ. ನಾವು ಟ್ಯಾಕ್ಟ್ರದವರು ಬಾಡಿಗೆ ತೊಗೋತಾರಿ. ಎತ್ತುಗಳು ಸಿಗಾನಿಲ್ರಿ. 1-2 ಸೆಟ್ ಅದಾವ್ರಿ ಊರಾಗ್ರಿ. 4 ಅದಾವ್ರಿ ಎತ್ತುಗಳು. ನಾವು ಇಬ್ಬರು ಕೂಡಿ ಮಾಡತ್ತೀವ್ರಿ. 1 ಎಕರೆಗೆ 1,000 ರೂಪಾಯಿ ತೊಗೋತಾರ್ರಿ. ಎತ್ತುಗಳ್ದವ್ರು 1,000 ರೂಪಾಯಿ ತೊಗೋತಾರ್ರಿ. ಟ್ಯಾಕ್ಟ್ರದವ್ರನ್ನು ಹಂಗರ್ಲ್ಯಾ ಟ್ಯಾಕ್ಟ್ರದವ್ರನ್ನು ತೊಗೋತಾರ್ರಿ. ಎಣ್ಣೆ ಹೆಚ್ಚಾಗಿತ್ತು ರೇಟ್ ಅಂತಾರ್ರಿ, ತೊಗೋತಾರ್ರಿ. ಇದು ಎತ್ತುಗಳು ಭೀ ಸಿಗಾನಿಲ್ಲ. ನಾನು ಎತ್ತುಗಳ್ದವ್ರು ಭೀ ಜರ ರೇಟ್ ಜಾಸ್ತಿ. ನಮ್ಮ ಯಜಮಾನ್ರಿ ನಾವು ಹೊಡ್ಯಾತೀವ್ರಿ. ಮಳೆ ಇಲ್ರಿ. ಮಳೆ ಏನ್ ಸಾಕಾಗಂಗಿಲ್ರಿ. ಇದು ಸಣ್ಣ ಬೀಳ್ತಿದ್ರಿ, ಏನ್ ಸಾಕಾಗ್ತೈತಿರಿ. ಸಾಲ ಮಾಡಿ ಬೆಳೆ ಮಾಡಿದೆವು, ಅದಕ್ಕೂ ಮಳೆ ಸಾಕಾಗಾನಿಲ್ರಿ. ಅದಕ್ಕೆ ಗಾನಿ ಬಂದಿತ್ರಿ. ಈಗ ನಾವು ಟ್ಯಾಕ್ಟ್ರ್ ಸಿಗಾನಿಲ್ರಿ. ನಾವು ಗಂಡ ಹೆಂಡ್ತಿನ ಹೊಡ್ಯಾತೀವ್ರಿ. ನಾವು